ಮೂಡ ಸೈಟ್ ವಾಪಸ್ ನೀಡೋದಾಗಿ ಸಿದ್ದು ಪತ್ನಿ ಪತ್ರ ಬರೆದಿದ್ದಾರೆ. ಮೂಡಾಗೆ ಪಾರ್ವತಿ ಅವರು ಪತ್ರ ಬರೆದ ಬಳಿಕವೂ ಕೂಡ ಲೋಕಾಯುಕ್ತ ತನಿಖೆ ಇವತ್ತು ಆರಂಭ ಆಗಿ ಮುಂದುವರಿತಾ ಇದೆ. ದೂರುದಾರ ಸ್ನೇಹಮಯಿ ಕೃಷ್ಣರನ್ನ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ವಿಚಾರಣೆ ನಡೆಸಿದ್ದಾರೆ. ಕೆಸರೆ ಗ್ರಾಮದಲ್ಲಿ ಸರ್ವೆ ಕಾರ್ಯವನ್ನ ಸದ್ಯ ಮುಗಿಸಿದ್ದಾರೆ ಅಧಿಕಾರಿಗಳು. ಸರ್ವೆ ಅಧಿಕಾರಿಗಳ ಜೊತೆಗೆ ಈ ಬಗ್ಗೆ ಸ್ನೇಹಮಯಿ ಕೃಷ್ಣ ಕೂಡ ಚರ್ಚಿಸಿದ್ದಾರೆ. ಅವರೆಲ್ಲ ಮಾಹಿತಿ ಏನು ಕೇಳಿದ್ದಾರೆ ಅದನ್ನು ಒದಗಿಸಿದ್ದಾರೆ. ಸದ್ಯದಲ್ಲೇ ಸಿದ್ದರಾಮಯ್ಯ ಮತ್ತೆ ಪತ್ನಿಯವರ ವಿಚಾರಣೆ ನಡೆಸೋ ಸಾಧ್ಯತೆ ಕೂಡ ಇದೆ. ಇವತ್ತು ಬೆಳಗ್ಗೆ 7:30ಕ್ಕೆ ಸ್ನೇಹಮಯಿ ಕೃಷ್ಣ ಅವರನ್ನ ಕಚೇರಿಗೆ ಹಾಜರಾಗಬೇಕು ವಿಚಾರಣೆಗೆ ಅಂತ ಹೇಳಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ರು. ಅದರಂತೆ ಬೆಳಗ್ಗೆ ಲೋಕಾಯುಕ್ತ ಕಚೇರಿಗೆ ಬಂದಿದ್ರು ಸ್ನೇಹಮಯಿ ಕೃಷ್ಣ. ಅದಾದ ನಂತರದಲ್ಲಿ ಇದು ವಿವಾದಿತ ಜಮೀನು ಇದೆಯಲ್ಲ, ಇದರಿಂದಾನೇ ಇಷ್ಟೆಲ್ಲ ಆರಂಭ ಆಗಿದ್ದು. ಆ ಸ್ಥಳಕ್ಕೆ ಹೋದ್ರು ಎಲ್ಲ ಅಧಿಕಾರಿಗಳು, ಜೊತೆಗೆ ಸ್ನೇಹಮಯಿ ಕೃಷ್ಣ. ಆ ಸ್ಥಳದಲ್ಲಿ ಸಂಪೂರ್ಣ ಪರಿಶೀಲನೆ ನಡೆಸಿದ್ದಾರೆ. ಸರ್ವೆ ನಂಬರ್ ಆಧಾರದ ಮೇಲೆ ಲೋಕಾಯುಕ್ತ ತಂಡದಿಂದ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ವಿಚಾರಣೆ ನಡೆಸಲಾಗಿದೆ ಇವತ್ತು. ಸೊ ಇದು ಮೊದಲನೇ ಹಂತ. FIR ರಿಜಿಸ್ಟರ್ ಆಗಿ ಸ್ವಲ್ಪ ತಡವಾದರೂ ಕೂಡ ಇವತ್ತು ಲೋಕಾಯುಕ್ತ ತನಿಖೆಯನ್ನ ಆರಂಭ ಮಾಡಿರೋದು. ಮೊದಲ ಹಂತ ಏನು ಅಂದ್ರೆ, ದೂರುದಾರ ಯಾರಿದ್ರು, ಆರೋಪ ಮಾಡಿದವರು ಸ್ನೇಹಮಯಿ ಕೃಷ್ಣ, ದೂರು ಕೊಟ್ಟವರು, ಅವರನ್ನ ಕರೆದು ಮೊದಲು ವಿಚಾರಣೆ ಮಾಡಿದ್ದಾರೆ. ಈ ಪ್ರಕರಣದ ಬಗ್ಗೆ ನಿಮಗೆ ಗೊತ್ತಾಗಿದ್ದು ಹೇಗೆ, ಮಾಹಿತಿ ತಿಳಿದಿದ್ದು ಹೇಗೆ, ಏನೇನೆಲ್ಲ ದಾಖಲೆಗಳಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಹತ್ರ, ಇದೆಲ್ಲವನ್ನು ಕೂಡ ಅವ್ರ ಬಳಿ ವಿಚಾರಣೆ ಮಾಡಿದ್ದಾರೆ. ಇದು ಹಂತ 1. ಇನ್ನು 2ನೇ ಹಂತದಲ್ಲಿ ಸ್ನೇಹಮಯಿ ಕೃಷ್ಣ ಬಳಿಕ ಮೂಡ ಅಧಿಕಾರಿಗಳನ್ನ ವಿಚಾರಣೆ ಮಾಡಬಹುದು. ಯಾಕಂದ್ರೆ ನಾವಾಗಿ ಇದನ್ನು ಕೇಳಿಲ್ಲ, ಅವರಾಗೆ ಕೊಟ್ಟಿದ್ದು ಇಂಥ ಸ್ಥಳದಲ್ಲಿ ಕೊಡಿ ಅಂತ ನಾವು ಕೇಳಿರಲಿಲ್ಲ ಅಂದಿರೋದ್ರಿಂದ ಆ ಬಗ್ಗೆ ಅಧಿಕಾರಿಗಳನ್ನ ವಿಚಾರಣೆ ಮಾಡ್ತಾರೆ. ಇನ್ನು 3ನೇ ಹಂತದಲ್ಲಿ ನೋಟಿಸ್ ನೀಡಿ ವಿಚಾರಣೆಗೆ ಕರೀತಾರೆ. ವಿಚಾರಣೆಗೆ ಬಂದು ಹಾಜರಾಗಿ ಅಂತ. ಸೊ ಅಧಿಕಾರಿಗಳು ವಿಚಾರಣೆಗೆ ಬಂದು ಹಾಜರಾಗಬೇಕಾಗತ್ತೆ. ಅವ್ರು ಕೇಳುವಂಥ ಮಾಹಿತಿ ಒದಗಿಸಬೇಕು. ಇನ್ನು 4ನೇ ಹಂತ, ಮೂಡಾದ ಹಾಲಿ ಹಾಗೂ ಮಾಜಿ ಅಧ್ಯಕ್ಷರಿಗೂ ಕೂಡ ನೋಟಿಸ್ ಜಾರಿ ಮಾಡಲಾಗುತ್ತೆ. ಈ ಹಿಂದಿನವರು ಅಂದರೆ ಇದು ನಡೆದಂಥ ಟರ್ಮಲ್ಲಿ ಯಾರಿದ್ರು ಅವರಿಗೆ. ಅದಾದ ನಂತರ 5ನೇ ಹಂತ, ಮೂಡ ಅಧ್ಯಕ್ಷ ಹಾಗೂ ಮಾಜಿ ಅಧ್ಯಕ್ಷರ ವಿಚಾರಣೆಯನ್ನು ನಡೆಸಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಹಾಲಿ ಅಧ್ಯಕ್ಷರ ಬಗ್ಗೆ ಹೇಳ್ತಾ ಇದ್ರು, ಇನ್ಫಾರ್ಮೇಶನ್ ಕೇಳಬಹುದು ನಮ್ಮ ಹತ್ರ, ಬಟ್ ವಿಚಾರಣೆ ಹಿಂದಿನವರನ್ನು ಮಾಡಬೇಕು, ಅವ್ರು ಏನೇ ದಾಖಲೆ ಅಥವಾ ಮಾಹಿತಿ ಕೇಳಿದ್ರು ಒದಗಿಸ್ತೀವಿ ಅಂತ. 6ನೇ ಹಂತ, CM ಸಿದ್ದರಾಮಯ್ಯ ಮತ್ತೆ ಅವರ ಪತ್ನಿ BN ಪಾರ್ವತಿಯನ್ನ ವಿಚಾರಣೆಗೆ ಒಳಪಡಿಸಬಹುದು. ಸೊ ಸ್ನೇಹಮಯಿ ಕೃಷ್ಣ ಆಯಿತು, ಮೂಡದ ಅಧಿಕಾರಿಗಳಾಯಿತು, ಹಾಲಿ ಮಾಜಿ ಅಧ್ಯಕ್ಷರಾಯಿತು. ನಂತರದಲ್ಲಿ ಈ ಪ್ರಕರಣದಲ್ಲಿ ಆರೋಪಿಗಳಾಗಿರುವಂತಹ ಸಿದ್ದರಾಮಯ್ಯ ಮತ್ತೆ ಅವರ ಪತ್ನಿಯನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಇನ್ನು ಹಂತ 7, ಇದಾದ ಬಳಿಕ ಮಲ್ಲಿಕಾರ್ಜುನ ಸ್ವಾಮಿ ಹಾಗೆ ದೇವರಾಜು A3 ಮತ್ತು A4 ಈ ಪ್ರಕರಣದಲ್ಲಿ ಅವರಿಗೂ ಕೂಡ ನೋಟಿಸ್ ಜಾರಿ ಮಾಡಿ ವಿಚಾರಣೆ ಕರೀತಾರೆ. 8ನೇ ಹಂತ, ಕೊನೆಯದಾಗಿ ಮಲ್ಲಿಕಾರ್ಜುನ ಸ್ವಾಮಿ ದೇವರಾಜುಗೆ ಲೋಕಾಯುಕ್ತ ಎನ್ಕ್ವೈರಿ ಮಾಡುತ್ತೆ. ಸೊ ಹೀಗೆ ಹಂತ ಹಂತವಾಗಿ ಲೋಕಾಯುಕ್ತ ಈ ತನಿಖೆ ನಡೆಸ್ತಾ ಹೋಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.